ಶ್ರೀಮಾತ್ರೇ ನಮಃ. ನಾವು ಮನೆಯಲ್ಲಿ ನಾವಿರ್ತಕ್ಕಂಥ ವಾಸಸ್ಥಳದಲ್ಲಿ ನಮ್ಮ ಮನೆಗಳಲ್ಲಿ ಧನಾತ್ಮಕವಾಗಿ ನಾವು ಹೆಚ್ಚು ಶಕ್ತಿಯನ್ನು ಪಡಿಬೇಕು. ಹಾಗೆ ಪೂಜೆ ಮಾಡ್ತೀವಿ. ಪ್ರತಿ ಆಚಾರ ವಿಚಾರಗಳಲ್ಲೂ ಕೂಡ ನಾವು ಅದೇ ರೀತಿ ನಮ್ಮ ಸಂಪ್ರದಾಯದ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅಂತಹ ತಂತ್ರಗಳಲ್ಲಿ ಬಹುಮುಖ್ಯವಾಗಿ ವಿಶೇಷವಾದ ತಂತ್ರ, ಇದರಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಶಕ್ತಿ ಉಂಟಾಗ್ತಕ್ಕಂಥ ಒಂದು ವಿಶೇಷವಾದ ತಂತ್ರ ಅಂದರೆ ಅದುವೇ ಪಚ್ಚಕರ್ಪೂರದ ತಂತ್ರ. ಪಚ್ಚಕರ್ಪೂರ ಎಲ್ರಿಗೂ ಗೊತ್ತು, ಕರ್ಪೂರ ಎಲ್ರಿಗೂ ಗೊತ್ತು. ಆದರೆ ಪಚ್ಚಕರ್ಪೂರ ಅಂತ ನಾವು ಕೇಳಿತೀವಿ. ಬಿಳಿಯಾಗಿ ಬಿಳ್ಳೆಗಳ ಆಕಾರದಲ್ಲಿ ಚೆನ್ನಾಗಿರ್ತಕ್ಕಂಥ ಸುವಾಸನೆ ಭರಿತವಾಗಿರ್ತಕ್ಕಂಥದ್ದೇ ಪಚ್ಚಕರ್ಪೂರ. ಆ ಪಚ್ಚಕರ್ಪೂರದ ತಂತ್ರಗಳೇನು, ಧನಾತ್ಮಕವಾಗಿ ನಾವು ಯಾವ ರೀತಿಯಾಗಿ ಮನೆಯಲ್ಲಿ ಹೆಚ್ಚು ಶಕ್ತಿಯನ್ನು ಪಡ್ಕೋಬೇಕು, ನಮಗೆ ದುಷ್ಟಶಕ್ತಿಗಳ ಕಾಟ ಇರ್ಬೋದು, ಹಾಗೆ ಗ್ರಹ ಕಾಟಗಳಿರ್ಬೋದು, ಹಾಗೆ ಜನ ದೃಷ್ಟಿ ಇರ್ಬೋದು, ಇವೆಲ್ಲದರಿಂದ ಹೋಗಲಾಡಿಸ್ಕೊಳ್ಳೋಕ್ಕೆ ಬಹಳ ವಿಶೇಷವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದೇ ಪಚ್ಚಕರ್ಪೂರ. ಪಚ್ಚಕರ್ಪೂರದ ಮಹತ್ವ. ಈ ಪಚ್ಚಕರ್ಪೂರ ಹೇಗಿರುತ್ತೆ ಅಂದರೆ, ಆ ಪಚ್ಚಕರ್ಪೂರವನ್ನು ಜೋಬಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದು. ಹಾಗೆ ವಾಹನ ಇನ್ನೇನು ನಾವು ಡ್ರೈವ್ ಮಾಡಿಕೊಂಡು ಯಾವುದೋ ದೂರದ ಪ್ರಯಾಣಕ್ಕೆ ಹೊರಟಾಗ ವಾಹನದಲ್ಲಿ ಸ್ವಲ್ಪ ಪಚ್ಚಕರ್ಪೂರ ಇಟ್ಕೊಂಡು ಹೋಗಿದ್ದೆ ಆದರೆ, ಆಮೇಲೆ ಹೋಮಗಳಲ್ಲಿ ಪಚ್ಚಕರ್ಪೂರ ಹೆಚ್ಚಾಗಿ ಉಪಯೋಗಿಸ್ತಾರೆ. ಹಾಗೆಯೇ ವಿಶೇಷವಾಗಿ ಅಗ್ನಿಹೋತ್ರ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಬೆಳಗಿನ ಜಾವ ಆ ಪಚ್ಚಕರ್ಪೂರವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ಆ ಮನೆಯಲ್ಲಿ ಇನ್ನೂ ಹೆಚ್ಚು ಧನಾತ್ಮಕ ಶಕ್ತಿ ದ್ವಿಗುಣ ಕೂಡ ಆಗುತ್ತೆ. ಪಚ್ಚಕರ್ಪೂರ ನಮಗೇನೇನು ಶಕ್ತಿಯನ್ನು ಕೊಡುತ್ತೆ, ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುತ್ತೆ, ಗುಣಾತ್ಮಕ ಶಕ್ತಿಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸುತ್ತೆ. ಹಾಗೆ ಬಹುಮುಖ್ಯವಾಗಿ ವಾಸ್ತು ದೋಷಗಳ ನಿವಾರಣೆ ಮಾಡುತ್ತೆ. ಪಚ್ಚಕರ್ಪೂರ ಏನು ಮಾಡಬೇಕು, ಮನೆಯಲ್ಲಿ ನಾವು ವಾರಕ್ಕೊಮ್ಮೆಯಾದರೂ 4 ಮೂಲೆಗಳಲ್ಲಿ ಒಂದು ಸ್ವಲ್ಪ ಪಚ್ಚಕರ್ಪೂರವನ್ನು ಮೂಲೆಗಳಲ್ಲಿ ಹಾಕಿದ್ದೇ ಆದರೆ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ವಾಸ್ತು ದೋಷ ಹೊರಟೋಗುತ್ತೆ. ಬೆಡ್ರೂಮಲ್ಲಾಗ್ಬೋದು, ಅಡುಗೆ ಮನೆಯಲ್ಲಾಗ್ಬೋದು, ರೂಮುಗಳಲ್ಲಾಗ್ಬೋದು. ಅದರಲ್ಲೂ ಬಹುಮುಖ್ಯವಾಗಿ ಈಶಾನ್ಯ ಮೂಲೆಯಲ್ಲಿ ಪಚ್ಚಕರ್ಪೂರವನ್ನು ಹಚ್ಚಿ ಅಲ್ಲಿ ಬೆಳಗಿ ಆರತಿ ಮಾಡಿದ್ದೆ ಆದರೆ ಧನಾತ್ಮಕ ಶಕ್ತಿ ಆ ಮನೆಗೆ ಬರುತ್ತೆ. ಇನ್ನೂ ಹೆಚ್ಚು ಬಲ ಅಂದರೆ ಪಿತೃದೋಷಗಳು ನಿವಾರಣೆಯಾಗತ್ತೆ. ಪಚ್ಚಕರ್ಪೂರದ ದೀಪ ಹಚ್ಚೋದ್ರಿಂದ ಪಿತೃದೋಷ ನಿವಾರಣೆಯಾಗತ್ತೆ. ಸಂಧ್ಯಾಕಾಲ ಗೋಧೂಳಿ ಮುಹೂರ್ತದಲ್ಲಿ ಮನೆಯಲ್ಲಿ ಯಾರು ಪಚ್ಚಕರ್ಪೂರವನ್ನು ಹಚ್ತಾರೋ ಆ ಮನೆಯಲ್ಲಿ ಪಿತೃದೋಷಗಳು ಇರೋದಿಲ್ಲ. ಅದರೊಂದಿಗೆ ಅಲ್ಲಿ ಅಕ್ಷಯ ಪುಣ್ಯ ಅಂತ ಕೇಳ್ತೀವಿ. ಅದನ್ನು ಹಚ್ಚೋದ್ರಿಂದ ಏನಂದ್ರೆ ಅಕ್ಷಯ ಪುಣ್ಯ ಅಂತ, ಅಕ್ಷಯ ತೃತೀಯ ಅಂತೀವಲ್ವ, ಕ್ಷಯವಾಗದ ಪುಣ್ಯ ಅಂತ, ಅಕ್ಷಯ ಪುಣ್ಯ ಕೂಡ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ. ವಾತಾವರಣ ಶುದ್ಧಿ ಆಗ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಅಷ್ಟೇ ಒಂಚೂರು ಪಚ್ಚಕರ್ಪೂರವನ್ನು ನಾವು ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ನೋಡಿದಾಗ, ಆಯುರ್ವೇದ ರೀತಿ ನೋಡಿದಾಗ ನಮಗೆಲ್ಲೋ ಒಂದು ಕಡೆ ತುಂಬ ನೆಗಡಿ ಆಗಿದೆ, ಕೋಲ್ಡ್ ಆಗಿದೆ, ತಲೆನೋವು ಬರ್ತಾ ಇದೆ, ಬಿಸಿ ಬಿಸಿ ನೀರಿನಲ್ಲಿ ಒಂಚೂರು ಪಚ್ಚಕರ್ಪೂರವನ್ನು ಹಾಕಿ ಆ ಒಂದು ನೀರನ್ನು ನಾವು ಏನಾದರೂ ಅದನ್ನು ಎಲ್ಲೋ ಒಂದು ಕಡೆ ನಾವು ಅದನ್ನು ಸೇವಿಸಿದ್ದೆ ಆದರೆ ಅದರಲ್ಲೂ ಕೂಡ ದೇಹದಲ್ಲಿ ಒಳ್ಳೆಯ ಶಕ್ತಿ ಕೂಡ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಷ್ಟೊಂದು ಅದ್ಭುತವಾದ ಶಕ್ತಿ ಇರತಕ್ಕಂಥದ್ದೇ ಪಚ್ಚಕರ್ಪೂರ. ಅಂಥ ಪಚ್ಚಕರ್ಪೂರ ಯಾವಾಗಲೂ ಸೂಕ್ಷ್ಮದಲ್ಲಿಯೇ ಮೋಕ್ಷ. ಬಾಗಿಲತ್ರ ದೀಪ ಹಚ್ಚಿದ್ದೆ ಆದರೆ ಬಾಗಿಲೊಳಗಡೆ ಇರತಕ್ಕಂಥ ಈ ನೆಗೆಟಿವ್ ಎನರ್ಜಿ ಕೂಡ ಆಚೆಗೆ ಬರುತ್ತೆ. ಅಷ್ಟು ಶಕ್ತಿ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.